ಇಂದು ವಿಧಾನಮಂಡಲ ಬಜೆಟ್ ಅಧಿವೇಶನ ಶುರುವಾಗುತ್ತೆ. ಅದೆಲ್ಲವನ್ನು ನೋಡೋಣ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಇಂದು ವಿಧಾನಮಂಡಲ ಬಜೆಟ್ ಅಧಿವೇಶನದ 2ನೇ ದಿನ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಸಜ್ಜು. ಶಾಸಕಾಂಗ ಸಭೆಯಲ್ಲಿ ಒಗ್ಗಟ್ಟಿನ ಹೋರಾಟಕ್ಕೆ ನಿರ್ಧಾರ. ಉಭಯ ಸದನಗಳಲ್ಲೂ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟ. 4-5 ನಿಲುವಳಿ ಮಂಡನೆ ಮಾಡಲು ತೀರ್ಮಾನ. ಬಿಜೆಪಿ ಶಾಸಕಾಂಗ ಸಭೆ ಬಳಿಕ ಆರ್ ಅಶೋಕ್ ಹೇಳಿಕೆ. ಇವತ್ತು ರಾಜ್ಯದಲ್ಲಿರುವುದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ. ಸದನದಲ್ಲಿ ಸರ್ಕಾರವನ್ನ ಕಟ್ಟಿಹಾಕುವ ಕೆಲಸ ಮಾಡ್ತೇವೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ. ಮತ್ತೆ ಹೆಚ್ಚಳವಾಗುತ್ತಾ ಶಾಸಕರ ವೇತನ. ಬಿಎಸಿ ಸಭೆಯಲ್ಲಿ ವೇತನ ಪರಿಷ್ಕರಣೆಗೆ ಶಾಸಕರ ಮನವಿ. ಪ್ರಸ್ತಾವನೆ ಪರಿಶೀಲಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ. ಇಡ್ಲಿ ಆಯ್ತು, ಇದೀಗ ರೆಡಿಮೇಡ್ ಹೋಳಿಗೆ ಸರದಿ. ಅಂಗಡಿಗಳಲ್ಲಿ ಹೋಳಿಗೆ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ. ಬೆಂಗಳೂರು ಮೈಸೂರಿನಲ್ಲಿ ಅಧಿಕಾರಿಗಳ ದಾಳಿ. ಅಂಗಡಿಗಳಿಗೆ ನೋಟಿಸ್. ಸುಪ್ರೀಂ ಕೈ ಸೇರಿದ ಪರಿಷತ್ ಚುನಾವಣೆಯ ಮರು ಮತ ಎಣಿಕೆ ವರದಿ. ಇಂದು ಸುಪ್ರೀಂ ಕೋರ್ಟ್ನಿಂದ ಹೊರ ಬರಲಿದೆ ಫಲಿತಾಂಶ. ಕಾಂಗ್ರೆಸ್ ಬಿಜೆಪಿಯ ಅಭ್ಯರ್ಥಿಗೆ ಹೆಚ್ಚಿದ ಟೆನ್ಷನ್. ಕಾಸರಗೋಡು ಸಮೀಪ ಉಪ್ಪಳದಲ್ಲಿ ಭೀಕರ ಅಪಘಾತ. ಉಪ್ಪಳ ಬ್ರಿಡ್ಜ್ ಬಳಿ ಡಿವೈಡರ್ಗೆ ಕಾರು ಡಿಕ್ಕಿ. 3 ಸಾವು, ಓರ್ವನ ಸ್ಥಿತಿ ಗಂಭೀರ. ಸ್ಥಳಕ್ಕೆ ಮಂಜೇಶ್ವರ ಪೊಲೀಸರ ಭೇಟಿ, ಪರಿಶೀಲನೆ. ರಾಜ್ಯದಲ್ಲಿ ಹಕ್ಕಿ ಜ್ವರ ಭೀತಿ ಹಿನ್ನೆಲೆ ಬಾಗಲಕೋಟೆ ಜಿಲ್ಲಾಡಳಿತದಿಂದ ಮಹತ್ವದ ಸಭೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಡಿಸಿ ಸೂಚನೆ. ಹಿಂದೂ ಕಾರ್ಯಕರ್ತನ ಮೇಲೆ ಪಿಎಸ್ಐ ಹಲ್ಲೆ ಆರೋಪ. ಬಾಗಲಕೋಟೆಯ ಕೆರೂರ ಪಟ್ಟಣದಲ್ಲಿ ಗ್ರಾಮಸ್ಥರ ಪ್ರತಿಭಟನೆ. ಸೂಕ್ತ ನ್ಯಾಯಕ್ಕಾಗಿ ಸಂದೀಪ್ ಕುಟುಂಬಸ್ಥರ ಆಗ್ರಹ. ಕಾಂಗ್ರೆಸ್ ಕಾರ್ಯಕರ್ತೆ ಹಿಮಾನಿ ನರ್ವಾಲ್ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ. ಶವವಿದ್ದ ಸೂಟ್ಕೇಸ್ ಎಳೆದುಕೊಂಡು ಹೋಗುವ ಸಿಸಿಟಿವಿ ದೃಶ್ಯ ಲಭ್ಯ. ಹಿಮಾನಿ ಬ್ಲ್ಯಾಕ್ ಮೇಲ್ಗೆ ಬೇಸತ್ತು ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಗೆ. ಹೆದ್ದಾರಿಯಲ್ಲಿ ದಿಢೀರ್ ಯೂಟರ್ನ್ ಹೊಡೆದ ಬೈಕ್ ಸವಾರ. ಮಹಾರಾಷ್ಟ್ರದಲ್ಲಿ ಬೈಕ್ ಸವಾರನನ್ನ ಉಳಿಸಲು ಹೋಗಿ ಬಸ್ ಪಲ್ಟಿ. ಬಸ್ನಲ್ಲಿದ್ದ ಹಲವು ಪ್ರಯಾಣಿಕರಿಗೆ ಗಾಯ. ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಚರ್ಚೆ. ಫ್ಯಾಮಿಲಿ ಪ್ಲಾನಿಂಗ್ ಬಿಟ್ಟು ಬೇಗ ಮಕ್ಕಳನ್ನ ಮಾಡ್ಕೊಳ್ಳಿ. ತಮಿಳುನಾಡಿನ ನವವಿವಾಹಿತ ದಂಪತಿಗೆ ಸಿಎಂ ಸ್ಟಾಲಿನ್ ಮನವಿ. ವಿದೇಶಿ ಮಹಿಳೆಯ ತೊಡೆ ಮೇಲೆ ಜಗನ್ನಾಥ ಸ್ವಾಮಿ ಟ್ಯಾಟೂ. ಒಡಿಶಾದಲ್ಲಿ ಜಗನ್ನಾಥ ಸ್ವಾಮಿ ಭಕ್ತರ ಭಾರೀ ಆಕ್ರೋಶ. ಟ್ಯಾಟೂ ಪ್ರಕರಣ ಸಂಬಂಧ ಪಾರ್ಲರ್ ಓನರ್ ಸೇರಿ 2 ಬಂಧನ. ಕದನ ವಿರಾಮಕ್ಕೆ ಒಪ್ಪದ ಉಕ್ರೇನ್ಗೆ ಶಾಕ್ ನೀಡಿದ ಅಮೆರಿಕ. ಝೆಲೆನ್ಸ್ಕಿ ಟ್ರಂಪ್ ಕಿತ್ತಾಟ ಬೆನ್ನಲ್ಲೇ ಅಮೆರಿಕದ ಮಿಲಿಟರಿ ನೆರವಿಗೆ ತಡೆ. ಅಮೆರಿಕ ಶ್ವೇತಭವನದ ಅಧಿಕಾರಿಗಳ ಮಾಹಿತಿ. ಮತ್ತೆ ಶೂಟಿಂಗ್ ಅಖಾಡಕ್ಕಿಳಿದ ಸೆಂಚುರಿ ಸ್ಟಾರ್. ತಮಿಳಿನ ಕಾರ್ತಿಕ್ ಅದ್ವೈತ ನಿರ್ದೇಶನದ ಪ್ರೊಡಕ್ಷನ್ ನಂಬರ್ 131 ಶೂಟಿಂಗ್ನಲ್ಲಿ ಭಾಗಿ. ಯಶವಂತಪುರ ಸುತ್ತಮುತ್ತ ನಡೆದ ಸಿನಿಮಾ ಚಿತ್ರೀಕರಣ. ಇಂದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಸೆಮಿಫೈನಲ್. ದುಬೈನಲ್ಲಿ ಭಾರತ ಆಸ್ಟ್ರೇಲಿಯಾ ತಂಡದ ನಡುವೆ ಬಿಗ್ ಮ್ಯಾಚ್. ಆಸೀಸ್ ಮಣಿಸಿ ಫೈನಲ್ಗೆ ಲಗ್ಗೆ ಇಡಲು ಟೀಂ ಇಂಡಿಯಾ ಸಜ್ಜು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.